ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡೋಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದ್ರೆ ಬಾಳೆಕಾಯಿಯಿಂದ ಒಂದು ಸೇವನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ತುಂಬಾ ಕ್ರಂಚಿಯಾಗಿ ಇದೆ ಮತ್ತೆ ಟೇಸ್ಟಿಯಾಗೂ ಇರುತ್ತೆ. ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ನೋಡಿ, ನೀವು ಯಾವಾಗ್ಲೂ ಆಲೂಗೆಡ್ಡೆಯಿಂದ ಆಗಿರ್ಬೋದು ಅಥವಾ ಕಡಲೆ ಹಿಟ್ಟಿಂದ ಮಾಡೋ ಸೇವ್ಗಿನ ಈ ತರ ಒಂದು ಬಾಳೆಕಾಯಿನಿಂದ ಮಾಡೋದ್ರಿಂದ ಇದು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದನ್ನ ಮಾಡೋದು ಕೂಡ ತುಂಬಾ ಈಸಿ ಮೆಥಡ್ ಅಲ್ಲಿ ನಾನು ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಇದಕ್ಕೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು 1/4 ಲೀಟ್ರಿಂದ ಅರ್ಧ ಲೀಟ್ರ್ವರೆಗೂ ಕೊಬ್ಬರಿ ಎಣ್ಣೆನ ಹಾಕಿ ಕಾಯೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ಈ ಥರ 2 ಬಾಳೆಕಾಯಿನ ತಗೊಂಡು ಈ 2 ಎಡ್ಜಲ್ಲಿ ತೆಗೆದ್ಬಿಟ್ಟು ತೊಟ್ಟನ್ನು ನೆಕ್ಸ್ಟ್ ಅದ್ರ ಮೇಗಲ್ ಸಿಪ್ಪೆನ ಲೈಟಾಗಿ ತೆಗಿಬೇಕು. ತುಂಬ ಡೀಪ್ ಆಗಿ ತೆಗಿಬಾರ್ದು, ಜಸ್ಟ್ ಲೈಟಾಗಿ ಅದ್ರ ಸಿಪ್ಪೆನ 2 ಬಾಳೆಕಾಯಿನ ಸಿಪ್ಪೆನ ತೆಗಿಬೇಕು. ಸೊ ಈ ಥರ 2 ಬಾಳೆಕಾಯಿನ ಸಿಪ್ಪೆನ ತೆಗೆದ ಮೇಲೆ ನೆಕ್ಸ್ಟ್ ನಾವು ಒಂದು ಗಾಜಿನ ಬೌಲನ್ನು ತಗೋಬೇಕು. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ, ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದನ್ನ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಟು ನೆಕ್ಸ್ಟ್ ಇಲ್ಲಿ ಕಾದಿರ್ತಕ್ಕಂತಹ ಎಣ್ಣೆ ಇದೆಯಲ್ಲ, ಆ ಎಣ್ಣೆಗೆ ಒಂದು ಜರಡಿ ಸಹಾಯದಿಂದ ನಾವು ಡ್ರೈ ಫ್ರೂಟ್ಸ್ಗಳನ್ನು ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಇಲ್ಲಿ ನಾನು ಗೋಡಂಬಿ, ಬಾದಾಮಿ ಇದನ್ನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಇದ್ದಾಗ ಈಗ ನಾವು ಇದಕ್ಕೆ ಒಣ ದ್ರಾಕ್ಷಿನ ಹಾಕ್ಕೋಬೇಕು. ಇಷ್ಟು ಪದಾರ್ಥನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡಿ ಒಂದು ಬೌಲ್ಗೆ ತಕ್ಕೋಬೇಕು. ಅದಾದಮೇಲೆ ನಾವು ಇದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನೂ ಅಷ್ಟೇ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡಿ ತೆಗಿಬೇಕು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಇವಾಗ ಏನು ಆಲ್ರೆಡಿ ಬಾಳೆಕಾಯಿನ ಹೆಚ್ಚಿಟ್ಕೊಂಡಿದ್ವಲ್ಲ, ಸಿಪ್ಪೆನೆಲ್ಲ ತೆಗೆದು ಅದನ್ನ ಒಣ ಕೊಬ್ಬರಿ ತುರಿಯುವಂತಹ ಮೋಲ್ಡಿನ ಸಹಾಯದಿಂದ ಈ ಥರ ಡೈರೆಕ್ಟ್ ಎಣ್ಣೆಯೊಳಗೆ ಈ ಥರ ಚೆನ್ನಾಗಿ ತುರಿಬೇಕು. ನಿಮಗೆ ಎಣ್ಣೆ ಸುಡುತ್ತೆ ಅನ್ನೋ ಭಯ ಇದ್ದವರು ನೀವು ಕೆಳಗಡೆ ಒಂದು ಪ್ಲೇಟಿನ ಸಹಾಯದಿಂದನೂ ಪ್ಲೇಟ್ ಮೇಲೆ ತುರಿದ್ಬಿಟ್ಟು ಇದಕ್ಕೆ ಎಣ್ಣೆ ಒಳಗೆ ಹಾಕ್ಬೋದು. ಬಟ್ ಬಾಳೆಕಾಯಿ ಬೇಗ ಕಪ್ಪಗಾಗೋದ್ರಿಂದ ನಾವು ಈ ಥರ ಡೈರೆಕ್ಟಾಗಿ ತುರಿಯೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಒಂದು ಬಾಳೆಕಾಯಿನ ಪೂರ್ತಿಯಾಗಿ ತುರಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ನೋಡಿ, ಈ ಥರ ನಿಧಾನಕ್ಕೆ ಅದು ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಇವಾಗ ಏನು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅರಿಶಿನ, ಉಪ್ಪಿನ ನೀರು, ಅದನ್ನು ಹಾಕ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಾವಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಈ ಥರ ಬಬಲ್ಸು ಬರುತ್ತೆ. ಬಟ್ ನೀವು ಮಾಮೂಲಿ ಶೇಂಗಾ ಎಣ್ಣೆ ಆಗಿರ್ಬೋದು, ಸೂರ್ಯಕಾಂತಿ ಎಣ್ಣೆನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಥರ ನಿಮಗೆ ಬಬಲ್ಸು ಬರಲ್ಲ. ಬಟ್ ಕೊಬ್ಬರಿ ಎಣ್ಣೆಯಿಂದ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ನೋಡಿ, ಈ ಥರ ಬ್ರೌನ್ ಕಲರ್ ಆಗಿ ಅದು ಗೊತ್ತಾಗುತ್ತೆ ನಮಗೆ, ಅದು ಕ್ರಂಚಿಯಾಗಿ ಬರುತ್ತೆ. ಆವಾಗ ಈ ಥರ ಒಂದು ಜರಡಿಗೆ ಅದನ್ನು ಹಾಕಬೇಕು. ಎಣ್ಣೆ ಎಲ್ಲ ಸಪ್ರೇಟ್ ಆಗೋ ರೀತಿ ಚೆನ್ನಾಗಿ ಹಾಕ್ಬಿಟ್ಟು ನಾವೀಗ ಏನು 2 ಬಾಳೆಕಾಯಿನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು 1 ಬೈ 1 ನೀಟಾಗಿ ಕಾದಿರ್ತಕ್ಕಂಥ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ತುರಿದ್ಬಿಟ್ಟು ಫ್ರೈ ಮಾಡಿ ತಕ್ಕೋಬೇಕು. ಸೇಮ್ ಪ್ರೊಸೀಜರಲ್ಲಿ ಈ ಬಾಳೆಕಾಯಿನ ತುರಿದ್ಮೇಲೆ ಮತ್ತೆ 1.5 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣದ ನೀರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ನಮಗೆ ಫ್ರೈ ಆಗೋದಕ್ಕಷ್ಟೇ ಟೈಮ್ ಹಿಡಿಯುತ್ತೆ. ಅಷ್ಟು ಬಿಟ್ಟರೆ ಫ್ರೈ ಮಾಡಿದ್ಮೇಲೆ ಕೇವಲ ಒಂದು 5 ನಿಮಿಷದೊಳಗಡೆನೆ ನಾವು ಇದನ್ನಷ್ಟನ್ನು ಮಿಕ್ಸ್ ಮಾಡಿದರೆ ಬಿಸಿ ಬಿಸಿ ಆಗಿರ್ತಕ್ಕಂತಹ ಬಾಳೆಕಾಯಿನ ಮಿಕ್ಸ್ಚರು ರೆಡಿ ಆಗುತ್ತೆ. ಸೊ ಇದನ್ನು ಅದೇ ಪ್ರೊಸೀಜರಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡಿ ತೆಗಿಬೇಕು. ಅದಾದಮೇಲೆ ಅದೇ ಎಣ್ಣೆಗೆ ಒಂದು 2ರಿಂದ 3 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡಬೇಕು. ಇದಾದಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾವು ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇಷ್ಟು ಪದಾರ್ಥನ ಫ್ರೈ ಮಾಡಿ ನಾವು ಒಂದು ಪ್ಲೇಟ್ಗೆ ತಕ್ಕೋಬೇಕು. ನೋಡಿ, ಈ ಥರ ಬ್ರೌನ್ ಕಲರ್ ಕ್ರಿಸ್ಪಿ ಆಗೋ ರೀತಿ ಇದನ್ನು ಫ್ರೈ ಮಾಡಿ ತಕ್ಕೋಬೇಕು. ಅದಾದಮೇಲೆ ನಾವು ಇವಾಗ ಏನು ಆಲ್ರೆಡಿ ಬಾಳೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ನಾವು ಒಂದು ಬೌಲ್ಗೆ ಹಾಕ್ಕೋಬೇಕು. ಒಂದು ಬೌಲ್ಗೆ ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಫ್ರೈ ಮಾಡಿರ್ತಕ್ಕಂತಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕಬೇಕು. ಅದಾದಮೇಲೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕಿ ಒಂದು
1/4 ಟೇಬಲ್ ಸ್ಪೂನಷ್ಟು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕಬೇಕು. ಅದಾದಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಬಿಟ್ಟು ಒಂದು ಚಿಟಿಕೆಯಷ್ಟು ಅಷ್ಟೇ ಉಪ್ಪನ್ನು ಹಾಕಬೇಕು. ಆಲ್ರೆಡಿ ನಾವು ಅರಿಶಿಣದ ನೀರಿಗೆ ಉಪ್ಪನ್ನು ಹಾಕಿರೋದ್ರಿಂದ ಒಂದು ಚಿಟಿಕೆಯಷ್ಟು ಆಪ್ಷನಲ್ಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಪೌಡರ್ ಶುಗರನ್ನು ಕೂಡ ಹಾಕ್ಬೋದು. ಸೊ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ನೋಡಿ ಕ್ರಂಚಿ ಆಗಿರುವಂತಹ ಕ್ರಿಸ್ಪಿ ಆದಂತಹ ಬಾಳೆಕಾಯಿ ಮಿಕ್ಸ್ಚರು ರೆಡಿ ಆಯಿತು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಟೇಸ್ಟಿ ಆದಂತಹ ಬಾಳೆಕಾಯಿ ಮಿಕ್ಸ್ಚರನ್ನು ಯಾವ ರೀತಿ ಮಾಡೋದು ಅಂತ. ನಿಜವಾಗ್ಲೂ ನೀವು ಕೂಡ ಟ್ರೈ ಮಾಡಿ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಯಾರೆಲ್ಲ ಟ್ರೈ ಮಾಡ್ತೀರೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮ್ಮ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.